ಹಾಯ್ ಹಲೋ ನಮಸ್ತೆ ರೈತ ಮಿತ್ರರೇ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿರೋದು ಅಂತ ಹೇಳಿದ್ರೆ ಬೀನ್ಸ್ ಬೆಳೆ ಬಗ್ಗೆ ಮಾಹಿತಿ. ಬೀನ್ಸ್ ಬೆಳೆ ಬಗ್ಗೆ ಅಂತ ಹೇಳಿದ್ರೆ ಬೆಳೆ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಇರೋಂಥ ಪರಿಸ್ಥಿತಿಗಳು ನೋಡಿದ್ರೆ ಏನು ಮಾಹಿತಿಗಳು ಕೊಡೋದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹೇಗಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಯಾರೋ ಎಲ್ಲ ಯುದ್ಧಗಳು ಮಾಡ್ಕೊತಾ ಇದ್ರೆ ನಮಗೆ ಅದರ ಹೊಡೆತ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸರಿಯಾಗಿ ಹೋಟ್ಲುಗಳಿಲ್ಲ. ಹೋಟ್ಲುಗಳಿಲ್ಲದೆ ಇರೋ ಕಾರಣಕ್ಕೆ ತರಕಾರಿ ಬೆಲೆಗಳೆಲ್ಲ ಇಂಥ ಬಿಸಿಲಲ್ಲೂ ಸಹ ನಾವು ಬೀನ್ಸ್ ರೇಟು ಒಂದೇ ಮಟ್ಟದಲ್ಲೇ ಇದೆ. ಅಂದಂಗೆ ರೇಟ್ ವಿಚಾರಕ್ಕೆ ಬಂದಾಗ ಒಂದು ಎಷ್ಟಿರ್ಬೋದು, ಒಂದು 40ರಿಂದ 60 ರೂಪಾಯಿವರೆಗೂ ಇದೆ ಸ್ನೇಹಿತರೆ, ಕ್ವಾಲಿಟಿ ಇದ್ದಂಗೆಲ್ಲ ಬೀನ್ಸು. ಸೊ ಈ ಒಂದು ಇದರಲ್ಲಿ ಈ ಒಂದು ಬಿಸಿಲಲ್ಲಿ ಇಳುವರಿಗಳೇ ಬರೋದಿಲ್ಲ. ಆದ್ರೇನು ಕಷ್ಟಪಟ್ಟು ಏನೋ ಒಂದು ಮಾಡೋಣ ಅಂತ ಬೆಳೆದ್ರೇನು ಸೊ ರೇಟ್ಗಳಿರೋದಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ಒಂದು 80 ರೂಪಾಯಿಂದ 100 ರೂಪಾಯಿ ಇದ್ದರೆ ಬೇಸಿಗೆದಲ್ಲಿ ಒಂದು ಸ್ವಲ್ಪ ಬೀನ್ಸಲ್ಲಿ ವರ್ಕೌಟ್ ಆಗುತ್ತೆ. ಅಕಸ್ಮಾತ್ ಇಳುವರಿ ಚೆನ್ನಾಗಿ ಬಂದರೆ ಖಂಡಿತ ನಿಮ್ಗೆ ಬೇಕಾದರೆ ಒಂದು 50 ರೂಪಾಯಲ್ಲೂ ವರ್ಕೌಟ್ ಆಗುತ್ತೆ. ಇಳುವರಿಗಳು ಬರದೇ ಇರೋ ತೋಟಗಳಲ್ಲಿ ಬಂದು ಒಂದು ಅಟ್ಲೀಸ್ಟ್ 80ರಿಂದ 100 ರೂಪಾಯಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇದನ್ನು ಇದಾಗಿ ಯೋಚನೆ ಮಾಡಿಬಿಟ್ಟು ಸ್ವಾರ್ಥಕ್ಕೆ ಹೇಳ್ತಾ ಇದ್ದೀನಿ, ರೇಟ್ ಇಷ್ಟಿರಬೇಕು ಅಂತ ಹೇಳ್ಬಿಟ್ಟು. ಬಟ್ ಬೆಳೆಯೋದಕ್ಕೆ ಅಷ್ಟೇ ಟಫ್ ಆಗಿರುತ್ತೆ ಬೇಸಿಗೆಯಲ್ಲಿ. ಇನ್ನು ಮುಖ್ಯವಾದ ವಿಚಾರ ಇವತ್ತೇನಂತ ಹೇಳಿದ್ರೆ, ನಾರ್ಮಲಾಗಿ ನಿಮಗೆ ಗೊತ್ತಿರುತ್ತೆ, ಬೇಸಿಗೆ ಅಂದರೆ ಬೀನ್ಸು ಅಲ್ಲಿ ಫ್ಲವರ್ ಡ್ರಾಪ್ ಜಾಸ್ತಿ ಇರುತ್ತೆ, ಗಿಡದ ಬೆಳವಣಿಗೆ ಕುಂಠಿತವಾಗಿರ್ತದೆ. ಇದಕ್ಕೆ ಒಂದೊಂದು ರೈತರು ಒಂದೊಂದು ವಿಧವಾದ ಒಂದು ನೀರಾವರಿ ಪದ್ಧತಿಗಳನ್ನ ಎಲ್ಲ ಮಾಡ್ತಾರೆ. ನಾನು ಸಾಲುಗಳಲ್ಲೆಲ್ಲ ನೀರು ಬಿಡ್ತಾ ಇದ್ದೆ ಮೊದಲು. ಈಗ ನನ್ನ ಬೋರ್ವೆಲ್ ರಿಪೇರಿಯಾಗಿ ಸುಮಾರು ಆಗೋಯ್ತು, 2.5 ತಿಂಗಳು ಆಗೋಯ್ತು. ಸದ್ಯಕ್ಕೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬೇರೆಯವರ ಇದ್ರಗಳಿಂದ ಬೋರ್ವೆಲ್ಗಳಿಂದ ನೀರನ್ನ ಬಿಟ್ಕೊಂಡು ಮಾಡ್ತಾ ಇದ್ದೀನಿ. ಸಾಲುಗಳಲ್ಲಿ ನೀರು ಬಿಡ್ಬೇಕಂತ ಹೇಳಿದ್ರೆ ಅಷ್ಟೊಂದು ನೀರು ಇಲ್ದಿರ ಇರೋ ಕಾರಣಕ್ಕೆ ಏನು ಮಾಡಿದ್ದೀನಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಆಗ್ತಾ ಇದ್ದೆ. ಸ್ಪ್ರಿಂಕ್ಲರ್ ಇರಿಗೇಷನ್ ಹಾಕಿದ್ರೆ ಏನಾಗುತ್ತೆ, ಈ ಬಳ್ಳಿಗಳೆಲ್ಲ ಹೋಗಿ ಮೇಲೆ ಹಿಡ್ಕೊಂಡ್ಬಿಟ್ರೆ ಆಮೇಲೆ ನೀರು ರೊಟೇಷನ್ನು ಅದು ಸ್ಪ್ರಿಂಕ್ಲರ್ ತಿರುಗೋದಕ್ಕೆ ಆಗ್ಬಿಡ್ತದೆ. ಅದಕ್ಕೆ ಸಾಲಲ್ಲೂ ನೀರು ಬಿಡೋದಕ್ಕೆ ಕಡಿಮೆ ಇರೋ ಕಾರಣಕ್ಕೆ ಏನು ಮಾಡಿದ್ದೀನಿ, ರೈನ್ ಪೈಪ್ಗಳನ್ನ ಅಳವಡಿಸಿದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನೀರು ಯಾವ ರೀತಿ ಚಿಮ್ತಾ ಇದೆ ಅಂತ ಹೇಳ್ಬಿಟ್ಟು. ಸಾಲುಗಳನ್ನ ಹಾಕಿರ್ತೀನಿ ಸ್ನೇಹಿತರೆ. ಸಾಲು ಅಂತ ಹೇಳಿದ್ರೆ ಸುಮಾರು ಒಂದು 8 ಅಡಿ 9 ಅಡಿ ಅಷ್ಟು ಬರ್ತದೆ. ಪ್ರತಿ ಸಾಲಲ್ಲೂ ಹಾಕ್ಬೋದು. ಪ್ರತಿ ಸಾಲಲ್ಲೂ ಹಾಕಿದ್ರೆ ನೀರುಗಳು ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೀನಿ, ಸಾಲಲ್ಲಿ ಹಾಕಿದ್ದೀನಿ. ಆದ್ರೂ ಏನಂತ ಹೇಳಿದ್ರೆ ಒಂದು ಸಾಲಲ್ಲಿ ಹಾಕಿರೋದು ಇನ್ನೊಂದು ಸಾಲಿಗೆ ಒಂದು ಸ್ವಲ್ಪ ತೇವಾಂಶ ತಟ್ತಾ ಇದೆ, ಪರವಾಗಿಲ್ಲ. ಸೊ ಈ ಒಂದು ರೈನ್ ಡ್ರಿಪ್ನ ಹಾಕೋದಕ್ಕೆ ಕಾರಣ ಮುಖ್ಯ ಉದ್ದೇಶ ಇಷ್ಟೇ. ಗಿಡನ ಒಂದು ಸ್ವಲ್ಪ ಬೆಳವಣಿಗೆ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಇಳುವರಿ ಬಂತು ಅಂತ ಹೇಳಿದ್ರೆ ಏನೋ ಮಾಡಿದ್ದಕ್ಕೆ ತಕ್ಕದಂಗೆ ಒಂದು ಸ್ವಲ್ಪ ದುಡ್ಡು ಅನ್ನೋದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇಸಿಗೆದಲ್ಲೇ ಮೈನ್ ರೈತರಿಗೆ ಒಂದು ಸ್ವಲ್ಪ ಏನಾದರೂ ವರ್ಕೌಟ್ ಆಗ್ಬೇಕಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಪ್ರತಿಯೊಂದು ತರಕಾರಿನೂ ಬೇಸಿಗೆದಲ್ಲೇ ಒಂದು ಸ್ವಲ್ಪ ಇಳುವರಿಗಳು ಕುಂಠಿತ ಇರ್ತದೆ, ರೇಟ್ಗಳಿರ್ತದೆ ಅನ್ನೋ ಒಂದು ನಂಬಿಕೆಯಲ್ಲಿ ಎಲ್ಲರೂ ಮಾಡ್ತಾರೆ. ಸೊ ಆದ ಕಾರಣಕ್ಕೆ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ಹೇಳ್ಬಿಟ್ಟು ಈ ರೈನ್ ಡ್ರಿಪ್ನ ಅಳವಡಿಸಿದ್ದೀನಿ. ನಾನು ರೈನ್ ಡ್ರಿಪ್ ವಿಚಾರಕ್ಕೆ ಬಂದಾಗ ಈ ಒಂದು ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ರೋಲ್ ತಂದಿದ್ದೀನಿ, 1 ಮೀಟ್ರು ಎಷ್ಟಾಗುತ್ತೆ, ಸೊ ಒಟ್ಟಾರೆ ಮಾಹಿತಿನ ಈ ವಿಡಿಯೋದಲ್ಲಿ ಹಂಚ್ಕೊತೀನಿ. ದಯವಿಟ್ಟು ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಸಬ್ಸ್ಕ್ರಿಪ್ಷನ್ ಅನ್ನೋದೇ ಇಲ್ಲ ನಮ್ಮ ರೈತರ ಚಾನಲ್ಗಳಿಗೆ. ಜೊತೆಗೆ ಏನಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಮಗೂ ಒಂಥರ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ನಾವು ಮಾಡೋದಕ್ಕೆ ಒಂಥರ ಬೇಸರ ಬರ್ತದೆ. ಈಗೆಲ್ಲ ಬಳ್ಳಿಗಳು ಬಂದು ಮೇಲೆ ಸುತ್ಕೊತಾ ಇದೆ. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಈಗ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಈಗ ಹೇಳಿದ್ನಲ್ಲ ರೈನ್ ಡ್ರಿಪ್ ಬಂದು ನಾರ್ಮಲಾಗಿ ನಾವು ಬಳಕೆ ಮಾಡೋದು ಬಂದು 16 mm ಲ್ಯಾಟ್ರಲ್ ಅಂದರೆ ಪೈಪ್ಗಳಾಗಿರ್ತದೆ. 16 mm ರೈನ್ ಡ್ರಿಪ್ಪು ಇರ್ಬೋದು, ಮಾರ್ಕೆಟಲ್ಲಿ ಇದೆ. ಬಟ್ ಏನಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ರೈತರೆಲ್ಲ ಯೂಸ್ ಮಾಡೋದು ಬಂದು 16 mmಗೆ 20 mm ಕನೆಕ್ಟರ್ ಹಾಕ್ಕೊಂಡು 20 mm ರೈನ್ ಡ್ರಿಪ್ನ ಯೂಸ್ ಮಾಡ್ತಾರೆ. ಈ ರೈನ್ ಡ್ರಿಪ್ ಪೈಪ್ ನೋಡೋಕ್ಕೆ ಯಾವ ರೀತಿ ಇರ್ತದೆ ಅಂತ ಹೇಳಿ, ನಾರ್ಮಲಾಗಿ ನಮ್ಮ ಬಳಕೆ ಮಾಡುವಂಥ ಪೇಪರ್ ಡ್ರಿಪ್ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ. ಒಂದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರ್ತದೆ. ಇಲ್ಲಿ ನೀವು ಗಮನಿಸ್ಬೋದು, ಇದು ಕಂಪ್ನಿ ಹೆಸರು ಬಂದು ಎವರ್ ಗ್ರೀನ್ ಅಂತ ಹೇಳ್ಬಿಟ್ಟು. ಇದು ನಮ್ಮ ಕೋಲಾರಲ್ಲೇ ತಯಾರಾಗೋದು ಅನ್ಕೊತೀನಿ. ಸೊ ಇದು ಬಂದು 20 mm ಇರುತ್ತೆ. ನಾವು ಯೂಸ್ ಮಾಡೋವಂಥ ಈಗ ಈ ಪೈಪ್ ಒಂದು 16 mm ಇರುತ್ತೆ. ಸೊ 16 mmಗೆ ಚಿಕ್ಕದಾದ ಕನೆಕ್ಟರ್ ಇರ್ತದೆ, ಚಿಕ್ಕ ಸೈಜ್ ಇರ್ತದೆ. ಈ ಕಡೆ ಬಂದು ಫಿಟ್ಟಿಂಗ್ ಬಂದು 20 mm ಬರ್ತದೆ. ಸೊ ಈ ರೀತಿಯ ಒಂದು ಕನೆಕ್ಟರ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಇನ್ನೊಂದು ಮುಖ್ಯವಾದ ವಿಚಾರ, ರೈನ್ ಡ್ರಿಪ್ಗೆ ಒಂದು 80 ಅಡಿ 50ರಿಂದ 80 ಅಡಿ ಒಂದು ಡಿಸ್ಟೆನ್ಸ್ ಅನ್ನೋದಿತ್ತು ಅಂತ ಹೇಳಿದ್ರೆ ಅದ್ರ ಪ್ರೆಷರ್ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಷ್ಟೇನು ಚೆನ್ನಾಗಿ ಚಿಮ್ಮುತ್ತೆ. ಏನಾದರೂ ನಮಗೆ ಲೆಂತ್ ಜಾಸ್ತಿ ಆಗುತ್ತೆ, ಒಂದು 80 ಅಡಿ ಮೇಲ್ಪಟ್ಟು ಆಗುತ್ತೆ ಅಂತ ಹೇಳಿದ್ರೆ ನೀರು ಪ್ರೆಷರು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ.
ಸೊ ಇದೊಂದು ವಿಚಾರ ಗಮನದಲ್ಲಿ ಇಟ್ಕೊಬೇಕು. ಸಾಮಾನ್ಯವಾಗಿ ಈ ರೈನ್ ಡ್ರಿಪ್ಗಳನ್ನ ಬೇರೆ ಬೆಳೆಗಳಿಗೆ ನೆಲ ಎಲ್ಲ ನೆನಿಬೇಕಂತ ಹೇಳಿದ್ರೆ 6 ಅಡಿಗೆ ಹಾಕೊತಾರೆ ಸ್ನೇಹಿತರೆ. 6 ಅಡಿಗೆ ಹಾಕೊಂತ ಹೇಳಿದ್ರೆ ಕ್ಲೀನಾಗಿ ಒಂದು ಕಡೆಯಿಂದ ಎಲ್ಲ ನೆನ್ಕೊಂತದೆ. ಏನಂತ ಹೇಳಿದ್ರೆ ಮೋಟ್ರ್ ನೀರು, ನಾವು ಬಿಡುವಂಥ ನೀರು ಪ್ರೆಷರ್ ಚೆನ್ನಾಗಿರ್ಬೇಕಾಗ್ತದೆ. ಸೊ ಅದೊಂದು ಗಮನದಲ್ಲಿ ಇಟ್ಕೊಬೇಕು. ಇದೊಂದು ವಿಚಾರ ಆಯಿತು. ಇದಾದಮೇಲೆ ಇನ್ನು 1 ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಬೇಕಾಗ್ಬೋದು ಅಂತ ಹೇಳೋದಾದರೆ, ಈಗ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ನಾನು ಸಾಲು ಬಿಟ್ಟು ಸಾಲು ಹಾಕಿರೋದು ಒಂದು 4 ರೋಲ್ ತೊಗೊಂಬಂದಿದ್ದೀನಿ. ಒಂದು ರೋಲ್ಗೆ ಒಂದು 200 ಮೀಟ್ರ್ ಬರ್ತದೆ ಸ್ನೇಹಿತರೆ. 200 ಮೀಟ್ರ್ ಬೆಲೆ ಬಂದು ನಮಗೆ 600 ರೂಪಾಯಿ ತಗೊತಾರೆ. ಸೊ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. 200 ಮೀಟ್ರ್ ರೋಲ್ ಬರುತ್ತೆ, ಅದು ಬಂದು ಬೆಲೆ 600 ರೂಪಾಯಿ ಆಗುತ್ತೆ 200 ಮೀಟ್ರಿಗೆ. ಸೊ ನಾನು ತಂದಿರೋದು ಬಂದು ಇವಾಗ ದೂರ ಹಾಕಿರೋ ಕಾರಣಕ್ಕೆ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಒಂದು 4 ರೋಲ್ ಹಿಡ್ದಿದೆ. 4 ಅಂದರೆ ನಾರ್ಮಲಾಗಿ ಪೂರ್ತಿ ಒಂದು 6 ಅಡಿಗೆ ಆ ರೀತಿ ಹಾಕ್ಕೊಬೇಕಂತ ಹೇಳಿದ್ರೆ ಒಂದು ಅರ್ಧ ಎಕರೆಗೆ 6 ರಿಂದ 8 ರೋಲ್ ಬೇಕಾಗ್ತದೆ. ನಾವು ದೂರ ಹಾಕಿರೋದ್ರಿಂದ 4 ರೋಲ್ ನನಗೆ ಸಫಿಷಿಯೆಂಟ್ ಆಗಿದೆ ಅನಿಸ್ತಾ ಇದೆ. ಸೊ ಇದಾದಮೇಲೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇದು ಸ್ವಲ್ಪ ಪಾಚಿ ಅಂತ ಇಂಥ ನೀರುಗಳು ಇದರೊಳಗಡೆ ಬರಬಾರ್ದು. ಬಂತಂತ ಹೇಳಿದ್ರೆ ಇದರಲ್ಲೇನೋ ತೀರ ಸಣ್ಣದಾಗಿರೋಂಥ ಹೋಲ್ಸ್ ಇರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಅದು ಹೇಗಿರ್ತಾ ಇರೋದು ತೀರ ಸಣ್ಣದಾಗಿರೋ ಹೋಲ್ಸ್ ಇರ್ತದೆ. ಅದರಲ್ಲಿ ಏನಾದರೂ ಬಂದು ಪಾಚಿಗಳು ಅದು ಇದು ತಗುಲ್ಕಂತ ಹೇಳಿದ್ರೆ ನಾರ್ಮಲಾಗಿ ಬ್ಲಾಕೇಜ್ ಅನ್ನೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ಫಿಲ್ಟ್ರಿಗೆ ಹಾಕಿದ್ರೆ ಒಳ್ಳೆಯದು. ಅಥವಾ ಪಾಚಿ ಈ ಗಲೀಜು ಏನೋ ಬರ್ದಿರೋ ಅಂತ ನೀರನ್ನ ಬಿಟ್ಟರೆ ತುಂಬ ಸೂಕ್ತವಾಗಿರ್ತದೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಿಮಗೆ ಹತ್ತತ್ರದಲ್ಲೇ ಹಾಕ್ಕೊಂಡ್ರೆ ಬೇಗನೆ ತೇವಾಂಶ ಅನ್ನೋದು ಇದಾಗುತ್ತೆ. ಇನ್ನು ಹೈಟ್ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರೆಷರ್ ಇತ್ತು ಅಂತ ಹೇಳಿದ್ರೆ ಇದು ಒಂದು ಸರಿಸುಮಾರು 6 ಅಡಿ ಹೈಟಿಗೆ ಎಗರುತ್ತೆ ಸ್ನೇಹಿತರೆ. ಈಗ ನಂದರಲ್ಲಿ ಒಂದು ಆಲ್ಮೋಸ್ಟ್ 5.5ರಿಂದ 6 ಅಡಿವರೆಗೂ ಎಗರ್ತಾ ಇದೆ ನೀರು. ಸೊ ನೋಡೋಣ, ಇದೇನಾದರೂ ಒಂದು ಸ್ವಲ್ಪ ತೇವಾಂಶ ಚೆನ್ನಾಗಾಗಿ ಬೆಳೆಗೆ ಏನಾದರೂ ಒಂದು ಸ್ವಲ್ಪ ಕೋಲ್ಡ್ ಬಂದು ಚೆನ್ನಾಗಿ ಬೆಳೆ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂತ ಒಂದಿದು. ಇನ್ನು ಕನೆಕ್ಟರ್ಗಳ ವಿಚಾರಕ್ಕೆ ಬಂದಾಗ 16 mm ಇಂದ 20 mm ಕನೆಕ್ಟರ್ ಬಂದು ಒಂದು 10 ರೂಪಾಯಿ ಬೆಲೆ ಆಗುತ್ತೆ ಸ್ನೇಹಿತರೆ. ಸೊ ಇದೊಂದು ಒಟ್ಟಾರೆ ನಾವು ಒಂದು ಎಕರೆಗೆ ತಗೊಂಡಾಗ ಒಂದು ಎಕರೆಗೆ ತಗೊಂಡ್ರೆ ನಾವು 12ರಿಂದ ಒಂದು 15 ರೋಲ್ ಬೇಕಾಗ್ಬೋದು. ನಾವು ಯಾವ ರೀತಿ ಡಿಸ್ಟೆನ್ಸ್ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಮಾತ್ರ. ಅಂದರೆ ಒಂದು ಅರ್ಧ ಎಕರೆಗೆ ಬಂದು 1,500 ಮೀಟ್ರ್ ಅಂತ ಹೇಳಿದ್ರೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಬಂದು ನಿಮಗೆ 3,000 ಮೀಟ್ರ್ ಬೇಕಾಗ್ತದೆ. 3,000 ಮೀಟ್ರ್ ಅಂದರೆ 15 ರೋಲು. ಒಂದು ರೋಲ್ಗೆ 600 ರೂಪಾಯಿ ಅಂತ ಹೇಳಿದ್ರೆ ನಿಮಗೆ 15 ರೋಲ್ಗೆ ಒಂದು 9,000 ರೂಪಾಯಿವರೆಗೂ ಆಗುತ್ತೆ. ಸೊ 9,000 ರೂಪಾಯಿ. ಇನ್ನು ಕನೆಕ್ಟ್ರು ಅದು ಇದು ವಿಚಾರ ತಗೊಂಡ ಅಷ್ಟರಲ್ಲಿ ನಿಮಗೆ ಒಂದು 10,000 ರೂಪಾಯಿ ಅನ್ನೋದು ಬಂಡವಾಳ ಬೀಳುತ್ತೆ. ರೈನ್ ಡ್ರಿಪ್ಗೆ ರೈನ್ ಡ್ರಿಪ್ ಪೈಪು ಜೊತೆಗೆ ಕನೆಕ್ಟ್ರು ಇದಿಷ್ಟು ಮಾತ್ರ ಒಂದು 10,000 ರೂಪಾಯಿ ಬೀಳ್ಬೋದು. ಸೊ ನಾನು ಹೇಳಿರೋ ಲೆಕ್ಕಾಚಾರಕ್ಕೆ ನೋಡೋದಾದರೆ ನೀವು ಒಂದು 5 ಅಡಿಗೆ ಪೈಪ್ ಹಾಕ್ಕೊಬೋದು. ಅದೇ 15 ರೋಲ್ ತಗೊಂಡ್ರೆ 5 ಅಡಿಗೆ ಒಂದೊಂದು ಪೈಪ್ನ ಹಾಕ್ಕೊಬೋದು. ನೀಟಾಗಿ ನೆನೆಯುತ್ತೆ ಪ್ಯಾಚ್ ಇಲ್ದಿರ. ಒಂದು 13ರಿಂದ 15 ರೋಲ್ ಒಂದು ಎಕರೆಗೆ ಸಫಿಷಿಯೆಂಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ನೀವೇನಾದರೂ ಇನ್ನೂ ಒಂದು ಸ್ವಲ್ಪ ಡೆಪ್ತಾಗಿ ಮಾಹಿತಿ ಬೇಕಂತ ಹೇಳಿದ್ರೆ ನಿಮ್ಮ ಹತ್ತಿರದ ಡ್ರಿಪ್ ಶಾಪಲ್ಲಿ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿದಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಇದು ಬಂದು ಕೋಲ್ಡ್ ಕೊಡಲಿ ಅಂತ ಈಗ ಇಷ್ಟು ಮಾತ್ರ ಮಾಡಿರ್ತೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಹೇಳ್ತೀನಿ. ಮೊದಲೆಲ್ಲ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಿದ್ದೆ. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿ ಗಿಡನ ಒಂದಷ್ಟು ಬೆಳವಣಿಗೆ ಆಗೋವರೆಗೂ ಸ್ಪ್ರಿಂಕ್ಲರಲ್ಲಿ ಬಿಡ್ತಿದ್ದೆ. ಅದಾದಮೇಲೆ ಸಾಲಲ್ಲಿ ಬಿಡ್ತಿದ್ದೆ. ನೀರಿನ ಅಭಾವದ ಕಾರಣಕ್ಕೆ ಇವಾಗ ಒಂದು ರೈನ್ ಡ್ರಿಪ್ನ ಹಾಕಿದ್ದೀನಿ, ಸಾಲಲ್ಲಿ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಜಾಸ್ತಿ ಏನಾದರೂ ನಿಮಗೆ ಮಾತು ಜಾಸ್ತಿ ಅನಿಸಿದರೆ ಅಥವಾ ಕೊಯ್ತಾ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಗಿಡ ನಮಗೆ ಒಂದು ಇದು ಕೊಡ್ತದೆ ಅಂತ ಹೇಳ್ಬಿಟ್ಟು ಕಾದು ನೋಡೋಣ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಇಷ್ಟೊತ್ತು ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನೀವು ಇದೇ ರೀತಿ ಫುಲ್ ವಿಡಿಯೋಗಳು ನೋಡಿ ಸಪೋರ್ಟ್ ಕೊಡ್ತೀರಿ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.